ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಅರವಿಂದ್ ಕೇಜ್ರಿವಾಲ್ಗೂ ಅಭಿಷೇಕ್ ಬ್ಯಾನರ್ಜಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇಬ್ಬರು ಕೂಡ ಒಂದೇ ಗಿಡದ ತಪ್ಪಲುಗಳು. ಆತನೂ CBI ED ಅವರು ನೋಟಿಸ್ ಕೊಟ್ಟಾಗ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ. ಈತನೂ ಕೂಡ ಯಾವಾಗ ನೋಟಿಸ್ ಬರುತ್ತೋ ಈತ ಇದ್ದಕ್ಕಿದ್ದ ಹಾಗೆ ಪರಾರಿ ಆಗ್ತಾನೆ. ಆದರೆ ಒಂದು ವಿಷಯವನ್ನು ಈತ ಮರೆದಿದ್ದಾನೆ. ಏನಂದರೆ ಕಬ್ಬಿಣದ ಕೋಳಗಳು ಈತನನ್ನು ಕಾಯ್ಕೊಂಡು ಕೂತಿರ್ತವೆ. ಈತ ಯಾವತ್ತೇ ಬಂದರೂ ಕೂಡ ಈತನ ಕೈಗೆ ಅದನ್ನು ಹಾಕುವುದು 100ಕ್ಕೆ 100ರಷ್ಟು ಖಚಿತ. ನಿಮಗೆ ಗೊತ್ತು, ಈಗಾಗಲೇ ವಿಧಾನನಗರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಸೈಬರ್ ಕ್ರೈಮ್ನಲ್ಲಿ ಈತನ ಮೇಲೆ ಕೇಸ್ ಇದೆ. ಅದು ಈಗಾಗಲೇ ಪೆಂಡಿಂಗ್ ಇರುವಂಥ ಕೇಸು. ಎರಡನೇದು CID ಎನ್ಕ್ವೈರಿ ಆಗ್ತಾ ಇದೆ. ಈಗಾಗಲೇ 2 ನೋಟಿಸ್ ಕೊಟ್ಟಿದ್ದರು. 3ನೇ ನೋಟಿಸ್ಗೆ ನಿನ್ನೆ ಸಂಜೆ 5 ಗಂಟೆ ಒಳಗಡೆ ಈ ಅಭಿಷೇಕ್ ಬ್ಯಾನರ್ಜಿ ಹಾಜರಾಗಬೇಕಾಗಿತ್ತು. ನಕಲಿ ಕೊಟ್ಟಿ ಸಹಿ ಮಾಡಿದ ಆರೋಪ. ಅದು ಯಾರ ಕೊಟ್ಟಿ ಸಹಿ? ಶಾಸಕರ ಕೊಟ್ಟಿ ಸಹಿ ಮಾಡಿದಂಥ ಆರೋಪ ಈತನ ಮೇಲಿದೆ. ಈ ಪ್ರಕರಣದ ವಿಚಾರಣೆಗೆ ಹಾಜರಾಗಬೇಕು ಅಂತ CID ಅವರು ಹೇಳ್ತಾರೆ. ಆದರೆ ಸೋದರತ್ತೆ ಮತ್ತು ಅಳಿಯ ಇಬ್ಬರು ದಿಲ್ಲಿಯಲ್ಲಿ ಹೋಗಿ ಕೂತಿದ್ದಾರೆ. ಇವರು ದೇಶ ಉದ್ಧಾರ ಮಾಡಲಿಕ್ಕೆ ಹೋಗಿದ್ದಾರೆ, ಇಂಡಿಯಾ ಅಲಯನ್ಸ್ ಸಭೆ ಮಾಡಲಿಕ್ಕೆ ಹೋಗಿದ್ದಾರೆ. ಹೇಗಾದರೂ ಮಾಡಿ ತಮ್ಮ ಅಸ್ತಿತ್ವವನ್ನು ರಾಷ್ಟ್ರ ರಾಜಕಾರಣದಲ್ಲಾದರೂ ಉಳಿಸ್ಕೊಳ್ಳೋಣ ಅನ್ನುವಂಥ ಹಪ್ಪಹಪ್ಪಿಯಲ್ಲಿ ಹೋಗಿದ್ದಾರೆ. ಅಲ್ಲೂ ಕೂಡ ಅದು ಹಳಸಿದ ಚಿತ್ರಾನ್ನ ಆಯಿತು ಸಭೆ. ಅದರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೇನೆ. ಪರಾರಿ ಆಗಲಿಕ್ಕೆ ಒಂದು ನೆಪ ಬೇಕಾಗಿತ್ತು ಅಭಿಷೇಕ್ ಬ್ಯಾನರ್ಜಿಗೆ. ಅದಕ್ಕೋಸ್ಕರ ಆತ ದಿಲ್ಲಿಗೆ ಹೋಗಿ ಕೂತ್ಕೊಂಡ. ಹಾಗಂಥೇಳಿ CID ಅವರು ಸುಮ್ಮನಾಗ್ಬಿಡ್ತಾರ? ಸಂಜೆ 5 ಗಂಟೆವರೆಗೂ ಕಾಯ್ತಾರೆ. 5 ಗಂಟೆ ಆದಮೇಲೆ ನೇರವಾಗಿ ಇವತ್ತನ ನಿವಾಸಕ್ಕೆ CID ಅಧಿಕಾರಿಗಳು ಮೊದಲು ಹೋಗ್ತಾರೆ. ಈತ ಮನೆಯಲ್ಲಿರೋದಿಲ್ಲ. ಮನೆಯನ್ನೆಲ್ಲ ಸರ್ಚ್ ಮಾಡ್ತಾರೆ, ಯಾರು ಕೈಗೆ ಸಿಗೋದಿಲ್ಲ. ಅಲ್ಲಿಂದ ಹೊರಗಡೆ ಬರ್ತಾರೆ. ಅದರ ವಿಡಿಯೋವನ್ನು ಕ್ಲಿಪ್ಪಿಂಗನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೀಲಿ ಜಾಕೆಟ್ ಹಾಕ್ಕೊಂಡಿದ್ದಾರಲ್ಲ ಅವರೆಲ್ಲ CID ಅಧಿಕಾರಿಗಳು. ಅಲ್ಲಿಂದ ಇವರು ನೇರವಾಗಿ ಕಾಳಿಘಾಟ್ನ ಹರೀಶ್ ಮುಖರ್ಜಿ ಸ್ಟ್ರೀಟ್ ಏನಿದೆ ಅಲ್ಲ, ಅಲ್ಲಿ ಬರ್ತಾರೆ. ಅಲ್ಲಿ ನಂಬರ್ 30B ನಲ್ಲಿ ಕಾಳಿಘಾಟ್ನಲ್ಲಿ ಈಕೆ ವಾಸ ಆಗಿರೋದು ಮಮತಾ ಬೇಗಂ ಅವರು. ಆ ನಿವಾಸಕ್ಕೆ ಅಧಿಕಾರಿಗಳು ಬರ್ತಾರೆ. ಬಂದಂಥ ಅಧಿಕಾರಿಗಳು ಮಮತಾ ಬೇಗಂ ಅವರು ಇದ್ದಾರೆ ನೋಡ್ತಾರೆ. ಮಮತಾ ಬೇಗಂ ಅವರು ಇಲ್ಲ ಅಂದ್ಕೂಡಲೇ ಒಳಗಡೆ ನುಗ್ಗಿ ಎಲ್ಲ ಏನೇನು ಬೇಕೋ ಜಪ್ತಿ ಮಾಡಲಿಕ್ಕೆ ಹೋಗ್ತಾರೆ. ಹಲವಾರು ನಿರೀಕ್ಷೆ ಮಾಡಲಾರದಂಥ ದಾಖಲಾತಿಗಳು ಲಭ್ಯ ಆಗ್ತವೆ. ಯಾರೋ ಒಬ್ಬರು ಕೆಳಗಡೆ ನನಗೆ ಕಮೆಂಟ್ನಲ್ಲಿ ಪ್ರಶ್ನೆ ಮಾಡಿದರು, ಏನು ಕೇಸ್ ಇದೆ ಅವ್ರ ಮೇಲೆ? ಬೇರೆ ಯಾರೋ ಗುಂಡಾಗಳು ಮಾಡಿರ್ಬೋದು, ಅವರ ಶಾಸಕರು ಮಾಡಿರ್ಬೋದು, ಹಾಗಂತ ಮಮತಾ ಬೇಗಂ ಮೇಲೆ ಏನು ಕೇಸ್ ಇದೆ? ಆಕೆ ಕ್ಲೀನ್ ಚಿಟ್ ಇರುವಂಥ, ಅತ್ಯಂತ ಪಾರದರ್ಶಕವಾಗಿರುವಂಥ, ದಾದಾಗಿರಿ ಮಾಡೋದು ನಿಜ, ಆದರೆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಆಕೆ ಎಲ್ಲಿಯೂ ಕೂಡ ಸಿಕ್ಕಾಕ್ಕೊಂಡಿಲ್ಲ ಅಂತ ಒಂದು ಕಮೆಂಟ್ ನೋಡಿದೆ. ಅದಕ್ಕೆ ಇವತ್ತು ಮಾಹಿತಿಯನ್ನು ತೆಗೆದಿದ್ದೀನಿ. ಅವ್ರ ಮೇಲೆ ಇರುವಂಥ ಮೊಕದ್ದಮೆಗಳು ಎಷ್ಟು ಅನ್ನೋದನ್ನು ಮೊದಲು ಹೇಳ್ಬಿಡ್ತೀನಿ. ನಾರದಾ ಸ್ಟಿಂಗ್ ಆಪರೇಷನ್ನಲ್ಲಿ ಈಕೆ ಸಿಕ್ಕಾಕ್ಕೊಂಡಿದ್ದಾರೆ. ಅದಾದಮೇಲೆ ಶಾರದಾ ಚಿಟ್ ಫಂಡ್ನ ಕೇಸ್ಗಳಲ್ಲಿದ್ದಾರೆ. ಟೀಚರ್ಸ್ ರಿಕ್ರೂಟ್ಮೆಂಟ್ ಹಗರಣದಲ್ಲಿದ್ದಾರೆ. ರೇಷನ್ ಡಿಸ್ಟ್ರಿಬ್ಯೂಷನ್ ಪ್ರಧಾನಮಂತ್ರಿಯವರ ಸ್ಕೀಮ್ ಇದೆಯಲ್ಲ, ಆ ಸ್ಕೀಮ್ನಲ್ಲಿ ಸಿಗಾಕ್ಕೊಂಡಿದ್ದಾರೆ. ಅಂಫಾನ್ ಸೈಕ್ಲೋ ರಿಲೀಫ್ನಲ್ಲಿ ಇವರು ಯಾರ್ಯಾರು ಸಂತ್ರಸ್ತರಿದ್ದಾರೋ ಅವ್ರಿಗೆ ಐಟಮ್ಗಳನ್ನೇ ಹಂಚಿಲ್ಲ. ಪ್ರಧಾನಮಂತ್ರಿಯವರ ಆವಾಸ್ ಯೋಜನೆಯಲ್ಲಿ ಕಟ್ಟಮನೆಯನ್ನು ತೆಗೆದುಕೊಂಡು ಹಲವಾರು ಜನ ಸಿಗಾಕ್ಕೊಂಡಿದ್ದಾರೆ. ಮುನ್ಸಿಪಲ್ ಮತ್ತು ಸಿವಿಲ್ ಬಾಡಿ ಅಪಾಯಿಂಟ್ಮೆಂಟ್ನಲ್ಲಿ ದೊಡ್ಡ ಹಗರಣ ಆಗಿ ಇವರೊಬ್ಬ ಶಾಸಕ ಜೈಲಿನಲ್ಲಿದ್ದಾನೆ. ಆಮೇಲೆ ಕೋಲ್ ಮೈನಿಂಗ್ನಲ್ಲಿ ಇವ್ರ ಮೇಲೆ ಕೇಸ್ ಇದೆ. ಅಲ್ಲಿ CBI ಮತ್ತು ED ಇಬ್ಬರು ದಾಳಿ ಮಾಡಿದ್ದಾರೆ. ಜೊತೆಗೆ ಕ್ಯಾಟಲ್ ಸ್ಮಗ್ಲಿಂಗ್, ದನಗಳನ್ನು ಕಳ್ಳ ಸಾಗಾಣಿಕೆ ಮಾಡೋದು, ಅನುಬ್ರತ ಮಂಡಲ್ ಅನ್ನೋನ ಮೇಲೆ ಈಗಾಗಲೇ ಕೇಸ್ ಹಾಕಲಾಗಿತ್ತು. ಇದು ಕೂಡ ಇವರು ಸುದ್ದಿಗೋತಾ ಇದೆ. ಇದಲ್ಲದೆ ಪ್ರೈಮರಿ ಟೀಚರ್ಸ್ ಅಪಾಯಿಂಟ್ಮೆಂಟ್ನಲ್ಲಿ ಇವ್ರ ಮೇಲೆ ಕೇಸ್ಗಳಿದ್ದಾವೆ. ಜೊತೆಗೆ ಕ್ರಿಮಿನಲ್ ಆರೋಪಗಳು ಒಂದಲ್ಲ ಎರಡಲ್ಲ. RG ಕರ್ ಮೆಡಿಕಲ್ ಕಾಲೇಜಿಂದ ಹಿಡಿದು ಸಂದೇಶ್ ಖಾಲಿ ಪ್ರಕರಣದಿಂದ ಹಿಡಿದು ಹಲವಾರು ರೇಪ್ಗಳು, ಹಲವಾರು ಮರ್ಡರ್ಗಳು ಮತ್ತು ಹಲವಾರು ಈ ದುಡ್ಡನ್ನು ದೋಚುವಂಥ ಪ್ರಕರಣಗಳು, ಒಂದಲ್ಲ ಎರಡಲ್ಲ 100 ಕ್ರಿಮಿನಲ್ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದ್ದಾವೆ. ಒಂದಲ್ಲ ಒಂದು ಪ್ರಕರಣದಲ್ಲಿ ಒಂದು ಅಭಿಷೇಕ್ ಬ್ಯಾನರ್ಜಿ ಇರ್ತಾರೆ, ಇಲ್ಲ ಅಂದರೆ ಮಮತಾ ಬೇಗಂ ಇರ್ತಾರೆ. ಅಷ್ಟೊಂದು ಕೇಸ್ಗಳು ಇವ್ರ ಮೇಲಿದ್ದಾವೆ. ಈಗ ಅವರ ನಿವಾಸಕ್ಕೆ ಹೋಗಿ ನೋಡಿದ್ದಾರೆ, ಸಿಗಲಿಲ್ಲ. ದಾಖಲಾತಿಗಳನ್ನ ಎತ್ಕೊಂಡು ಬಂದಿದ್ದಾರೆ. ಮಮತಾ ಬೇಗಂ ಅವರು ಡಿಲ್ಲಿಯಲ್ಲಿದ್ದಾರೆ. ಬಂದ ತಕ್ಷಣ ಬಂದು ನೀವು ಹಾಜರಾಗಬೇಕು ಅನ್ನುವಂಥ ನೋಟಿಸನ್ನು ಜಾರಿ ಮಾಡಿ ಹೋಗಲಾಗಿದೆ. ಈಗ ಬರದೇ ಇದ್ರೆ ಏನಾಗತ್ತೆ? ಬರದೇ ಇದ್ದರೆ ಇವರು ಬಂಧಿಸ್ತಾರೆ. ಯಾವ ಅರವಿಂದ್ ಕೇಜ್ರಿವಾಲ್ಗೆ ಸ್ವತಃ ಹೈಕೋರ್ಟ್ ಒಂದು ದಿವಸ ಹೇಳ್ತು ಸಂಜೆ 4:15 ಏನಂತ, ಇಲ್ಲಿವರೆಗೂ ಈ ಥರನ ಯಾಕೆ ಬಂಧಿಸಿಲ್ಲ ಅಂತ. ಸಂಜೀವ್ ಖನ್ನಾ ಅವರು ಬೆಂಚ್ನಲ್ಲಿದ್ದರು, ಚೀಫ್ ಜಸ್ಟಿಸ್ ಆಗಿರಲಿಲ್ಲ. ಅವರು ದ್ವಿಸದಸ್ಯ ಪೀಠದಲ್ಲಿದ್ದರು, ಆನರಬಲ್ ಜಸ್ಟಿಸ್ ಸಂಜೀವ್ ಖನ್ನಾ. ಇಷ್ಟೆಲ್ಲ ಮೊಕದ್ದಮೆ ಇದಾವೆ ಅಂತ ಹೇಳ್ತಾರೆ, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದರು. ನಾನೀಗ ಹೇಳಿರೋ ಪ್ರಕರಣಗಳು ಕೇವಲ ಕೆಲವೊಂದು ಸ್ಯಾಂಪಲ್ಗಳು.
ಅದಲ್ಲದೆ ಇವ್ರ ಮೇಲೆ ಇರುವಂಥ ಹಗರಣಗಳು, ಆಮೇಲೆ ಇವ್ರು ಮಾಡಿರುವಂಥ ಕಟ್ಮನಿ ಕೇಸ್ಗಳು ಅವೆಲ್ಲ ಇನ್ನೂ ಬೇಕಾದಷ್ಟಿದ್ದಾವೆ. ಅದಕ್ಕೆ ಉದಾಹರಣೆ ಇಲ್ಲೊಂದಿಷ್ಟು ವಿಡಿಯೋಗಳನ್ನು ಲಾಸ್ಟಿಗೆ ಒಂದಷ್ಟು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರನ್ನ ಯಾವ ರೀತಿ ಅಟ್ಟಾಡಿಸಿಕೊಂಡು ಹೋಗಿ ಹೊಡಿತಾ ಇದ್ರು. ಒಬ್ಬ ಮಾಜಿ ಮೇಯರು, ವಿಧಾನನಗರ ಕಾರ್ಪೊರೇಷನ್ನ ಮಾಜಿ ಮೇಯರು ಸಬ್ಯಸಾಚಿ ದತ್ತ ಅಂಥೇಳಿ. ಈ ಸಬ್ಯಸಾಚಿ ದತ್ತ 1 ಕೋಟಿ ರೂಪಾಯಿ ಹಫ್ತಾ ವಸೂಲಿಗೆ ಹೋಗಿದ್ದಾನೆ. ಕೊಡೋದಿಲ್ಲ ಅಂದದ್ದಕ್ಕೆ ಅವನ್ನ ಹೆದರಿಸಿದ್ದಾನೆ. ಅವನ ಮೇಲೆ ಕೇಸ್ ಹಾಕಲಾಗಿದೆ. ಆತನನ್ನು ಎಳ್ಕೊಂಬರಲಾಗಿದೆ. ಎಳ್ಕೊಂಬಂದಾಗ ಜನ ಮೊಟ್ಟೆಯಿಂದ ಮತ್ತು ಟೊಮೆಟೊಯಿಂದ ಹೇಗೆ ಹೊಡಿತಾ ಇದ್ದಾರೆ ನೀವು ನೋಡಿ. ಇದರ ಮಧ್ಯೆ ನಿನ್ನೆ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು. ಕೀರ್ತಿ ಆಜಾದ್ ಮತ್ತು ಕಲ್ಯಾಣ್ ಬ್ಯಾನರ್ಜಿ ಇಬ್ಬರು ಎಂಪಿಗಳು ಪತ್ರಿಕಾಗೋಷ್ಠಿ ಮಾಡಿದರು. ಇದೆಲ್ಲ ಭಾರತೀಯ ಜನತಾ ಪಾರ್ಟಿಯ ದೊಡ್ಡದಾದಂಥ ಷಡ್ಯಂತ್ರ. ಅವ್ರು ಬೇಕು ಅಂತಲೇ ಈ ರೀತಿ ಮಾಡಿಸ್ತಾ ಇದ್ದಾರೆ, ನಮ್ಮವ್ರನ್ನೆಲ್ಲ ಹೈಜಾಕ್ ಮಾಡಿದ್ದಾರೆ, ಇದು ಆಪರೇಷನ್ ಲೋಟಸ್ಸು. ಈಗೇನು ಹೋಗಿದ್ದಾರೆ ಇವರೆಲ್ಲ ಮಮತಾ ಬೇಗಮ್ ಅವ್ರ ಹೆಸರಿನಲ್ಲಿ ಗೆದ್ಕೊಂಡ್ಬಂದಿರೋದು. ಇವ್ರಿಗೆ ಯಾರಿಗೂ ಹಿನ್ನೆಲೆ ಇರಲಿಲ್ಲ. ಇವ್ರನ್ನ ಯಾವುದು ಹೆಸರಿಲ್ಲದೆ ಹೋದರೂ ಇವ್ರನ್ನ ಗೆದ್ಕೊಂಬರೋ ಕೆಲಸವನ್ನು ಮಮತಾ ಬೇಗಮ್ ಮಾಡಿದ್ದಾರೆ. ಇವರಿಗೆ ಇಡಿ ಇರಬಹುದು, ಇವರಿಗೆ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಆದರೆ ಮಾಟಿ ಮಾನುಸ್ ನಮಗೆ ಮಾತ್ರ ಇದೆ. ಈ ರೀತಿ ಅಲವತ್ಕೊಳ್ಳೋದು, ಅಳ್ತಾ ಇರೋದು, ಗೋಗರಿಯೋದು ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಲೈವ್ ಆಗಿ ಎಲ್ಲ ಚಾನಲಲ್ಲಿ, ನ್ಯಾಷನಲ್ ಚಾನಲಲ್ಲಿ ಬಂತು. ಭಾಳಷ್ಟು ಜನ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹಿಂದಿ ಚಾನಲ್, ಇಂಗ್ಲೀಷ್ ಚಾನಲಲ್ಲಿ ಅದು ಬೆಳಗಿನ ಹೊತ್ತಲ್ಲಿ ಬಂದಾಗ ಕೆಲಸದ ಒತ್ತಡದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಾದ ಮೇಲೆ ಕಲ್ಯಾಣ್ ಬ್ಯಾನರ್ಜಿ ಅಲ್ಲಿಂದ ಕಲ್ಕತ್ತಾಗೆ ವಾಪಸ್ ಬರ್ತಾರೆ ಏರ್ಪೋರ್ಟಲ್ಲಿ. ಏರ್ಪೋರ್ಟ್ನಲ್ಲಿ ಜನ ಈತನನ್ನು ಹೆಂಗೆ ಅಟಕಾಯಿಸಿಕೊಂಡಿದ್ದಾರೆ, ಹೇಗೆ ಚೋರ್ ಅಂತ ಕರಿತಾ ಇದ್ದಾರೆ ಒಂದು ಸ್ವಲ್ಪ ನೋಡಿ. ಈತ ಎಂಥ ಮಾನಗೆಟ್ಟವನು ಅಂದರೆ ನೋಡಿ ಹೇಗಿದೆ. ಈತ ಒಬ್ಬ MP ಜೊತೆಗೆ ಸೀನಿಯರ್ ಅಡ್ವೊಕೇಟು. ಈತ ಅವ್ರು ಚೋರ್ ಅಂತಲ್ಲಿರುವಂಥ ಜನ ಎಲ್ಲ ಕೂಗ್ತಾ ಇದ್ದಾರೆ. ಈತ ಅವ್ರಿಗಿಂತ ಜೋರಾಗಿ ಸುವೇಂದು ಚೋರ್ ಅಂತ ಸುವೇಂದು ಅಧಿಕಾರಿನ ಚೋರ್ ಅಂತ ಹೇಳ್ತಾ ನಗ್ತಾ ಇದ್ದಾನೆ. ಅಂದರೆ ಮಾನಗೆಟ್ಟು ನಿಂತಹ ವ್ಯಕ್ತಿಗಳು ಇವತ್ತು TMC ಜೊತೆ ಉಳ್ಕೊಂಡಿರೋದು. ಈ ಮಧ್ಯೆ ಏನು ಹೋದ್ರಲ್ಲ ಜನ, ಒಂದು 20 ಜನ, 19 ಜನ ಹೋದರೆ 2/3 ಮೆಜಾರಿಟಿ ಆಗುತ್ತೆ. ಅವ್ರ ಮೇಲೆ ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ. 20 ಜನ ಹೋಗಿದ್ದಾರೆ, ಇನ್ನು 3 ಜನ ಸೇರ್ಕೊತಾ ಇದ್ದಾರೆ, 23 ಜನ ಆಯ್ತು ಅಲ್ಲಿಗೆ. ಅವರು 3 ಷರತ್ತುಗಳನ್ನ ಇಟ್ಟರು ಅಮಿತ್ ಶಾ ಎದುರುಗಡೆ. ಮೊದಲೇ ಷರತ್ತು ಏನಂತ ಇಟ್ಟರು ನೋಡಿ, ಮುಂದಿನ ಚುನಾವಣೆಯಲ್ಲಿ ನಮಗೆ ನೀವು ಟಿಕೆಟ್ ಕೊಡಲೇಬೇಕು, ಆ ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ, ಪ್ರತ್ಯೇಕವಾಗಿ ನಮಗೊಂದು ಸ್ಥಾನಮಾನ ಕೊಡಿ, ನಾವೇನು ವಿಲೀನ ಆಗೋದಿಲ್ಲ, ಆದರೆ ನಿಮಗೆ ಬೆಂಬಲವಾಗಿರ್ತೀವಿ. ಎರಡನೇದ್ದು, ನೀವು ನಮಗೆ ರಕ್ಷಣೆಯನ್ನು ಕೊಡಬೇಕು. ಅಲ್ಲ ರೀ, ಯಾಕೆ ರಕ್ಷಣೆ ಕೊಡಬೇಕು ಇವ್ರಿಗೆ? ಏನು ಅಂಥದ್ದೇನಿದೆ ಅಂದರೆ, ಇವರೆಲ್ಲರೂ ಕೂಡ ಭ್ರಷ್ಟರು. ಇವ್ರ ಮೇಲೆ ಒಂದಲ್ಲ ಎರಡಲ್ಲ 100 ಕೇಸ್ಗಳಿದ್ದಾವೆ. ಆ ಕೇಸ್ಗಳಿಂದ ಇವರಿಗೆ ರಕ್ಷಣೆ ಬೇಕು. ಅದಕ್ಕೋಸ್ಕರ ನಮಗೆ ನೀವು ರಕ್ಷಣೆಯನ್ನು ಕೊಡಬೇಕು. ಮೂರನೇದಾಗಿ, ನಮಗೆ TMCಯಿಂದ ಬರುವಂಥ ಯಾವುದೇ ಕೇಸು ಇದ್ದರೆ ನೀವೇ ಅದನ್ನು ನೋಡ್ಕೋಬೇಕು. ಅಮಿತ್ ಶಾ ಹೇಳ್ತಾರೆ, ಸುವೇಂದು ಅಧಿಕಾರಿನ ಕರೆಸಿ ಇವ್ರ ರೀತಿ ಷರತ್ತು ಹಾಕೋದಾದರೆ ನಿಮಗೆ ಇವ್ರ ಬೆಂಬಲವೇ ಬೇಕಾಗಿಲ್ಲ. ಇವ್ರ ಬೆಂಬಲ ಇಲ್ಲದೆ ಹೋದರೂ ನಮ್ದೀಗ ಪಕ್ಷ ಗಟ್ಟಿಮುಟ್ಟಾಗಿದೆ, ನಮ್ಮದು NDA ಒಕ್ಕೂಟ. ಇವ್ರನ್ನ ಇಟ್ಕೊಂಡು ನಾವು ರಾಜಕೀಯ ಮಾಡಬೇಕಾದ ಅಗತ್ಯ ಇಲ್ಲ, ಅವ್ರಿಗೆ ಮನೆ ಹೋಗ್ಲಿಕ್ಕೆ ವಾಪಸ್ ಹೋಗ್ಲಿಕ್ಕೆ ಹೇಳಿ. ಆವಾಗ ಮತ್ತೆ ಮಾತುಕತೆ ಶುರುವಾಗತ್ತೆ. ಕೊನೆಗೆ ಬೇಷರತ್ತಾಗಿ ಬೆಂಬಲ ಕೊಡುವುದು ಅಂತ ಇವರೆಲ್ಲ ತೀರ್ಮಾನ ಮಾಡಿ ಈಗ ಭಾರತೀಯ ಜನತಾ ಪಾರ್ಟಿಯ NDA ಒಕ್ಕೂಟದಲ್ಲಿ ಪ್ರತ್ಯೇಕವಾದಂಥ ಆಸನಗಳನ್ನು ಇವರು ಪಡಿತಾ ಇದ್ದಾರೆ. ಈಗ ಮಾನ್ಸೂನ್ ಅಧಿವೇಶನ ಬರುತ್ತೆ, ಭಾಳ ಮಜಾ ನೋಡಿ ಹೇಗಿದೆ ಅಂದರೆ, ರಾಹುಲ್ ಗಾಂಧಿ ಒಳಗೆ ಬಂದ ತಕ್ಷಣ ಕಕ್ಕಾಬಿಕ್ಕಿ ಆಗ್ಬೇಕು. ನಿನ್ನೆನೇ ಇಂಡಿಯಾ ಅಲಯನ್ಸ್ ಸಭೆಯಲ್ಲಿ ಆ ರೀತಿ ಆಯ್ತು ಅವ್ರಿಗೆ. ಇಂಡಿಯಾ ಅಲಯನ್ಸ್ ಸಭೆಯಲ್ಲಿ ಒಳಗಡೆ ಬರ್ತಾರೆ, ನೋಡಿದರೆ ಪಕ್ಕದಲ್ಲಿ ಯಾವಾಗಲೂ ಕೂತ್ಕೊಳ್ಳುವಂಥ MK ಸ್ಟಾಲಿನ್ ಇಲ್ಲ, ಆ ಕಡೆ ಸಂಜಯ್ ರಾವತ್ ಇಲ್ಲ, ಆಮೇಲೆ ಉದ್ಧವ್ ಠಾಕ್ರೆ ಇಲ್ಲ, ಆಮೇಲೆ ಅರವಿಂದ್ ಕೇಜ್ರಿವಾಲ್ ಬರ್ತಾಯಿದ್ರು, ಅರವಿಂದ್ ಕೇಜ್ರಿವಾಲ್ ಇಲ್ಲ, ಅದ್ರ ಜೊತೆ ಮನೀಶ್ ಸಿಸೋಡಿಯಾ ಇಲ್ಲ, ಆಮೇಲೆ CPMನವ್ರು ಯಾರು ಬರ್ತಾರೆ 3-4 ಜನ ಇರೋ ಅವ್ರು ಯಾರು ಕಾಣಿಸ್ತಾ ಇಲ್ಲ. ಈತನಿಗೆ ಕಕ್ಕಾಬಿಕ್ಕಿ ಆಗಿಬಿಡ್ತಾನೆ. ಏನಿದು ಈ ರೀತಿ ಆಗೋಯ್ತು? ಎಲ್ಲಿಯ 36, ಎಲ್ಲಿಯ 25, 11 ಜನ ಬಿಟ್ಟು ಹೋಗಿದ್ದಾರೆ ಅಂದರೆ ಯಾವ ಮಟ್ಟಿನ ಡಿಸಾಸ್ಟರ್ ಆಗಿದೆ ಇಂಡಿಯಾ ಅಲಯನ್ಸ್ ಅನ್ನೋದು ಸ್ಪಷ್ಟವಾಗಿ ರಾಹುಲ್ ಗಾಂಧಿಗೆ ನಿನ್ನೆ ಅಲ್ಲಿಯೇ ಗೊತ್ತಾಗಿ ಹೋಗಿದೆ. ಈಗ ಸಂಸತ್ತಿನ ಒಳಗಡೆ ಬಂದ ತಕ್ಷಣ DMK ಇವರು ವಿಪಕ್ಷದಲ್ಲಿ ಕೂತ್ಕೊಳ್ಳೋದಿಲ್ಲ, ಅವರು ಪ್ರತ್ಯೇಕ ಆಸನ ಇದೆ. ಅವರು NDA ಒಕ್ಕೂಟಕ್ಕೆ ವಿಷಯಾಧಾರಿತವಾದ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವ್ರ ಜೊತೆ ಅವರಿಲ್ಲ, ಈಗ ವಿಪಕ್ಷದ ಜೊತೆ DMK ಇರೋದಿಲ್ಲ. ಎರಡನೇದಾಗಿ, ಈಗ ಭಾಳ ದೊಡ್ಡದಾದಂಥ ಗ್ರೂಪ್ ಇದು TMCಯ 23 ಜನ ಪ್ರತ್ಯೇಕವಾಗಿ ಕೂತ್ಕೋತಾರೆ. ಅವರು ಆಡಳಿತ ಪಕ್ಷದ ಕಡೆ ಇರ್ತಾರೆ, NDA ಕಡೆ ಇರ್ತಾರೆ. ಇನ್ನು ವಿಪಕ್ಷದಲ್ಲಿ ಯಾರು ಇರ್ತಾರೆ? ವಿಪಕ್ಷದ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅಂದರೆ, ಈ ಬಾರಿ ಘೋಷಣೆ ಕೂಗೋರಿಲ್ಲ, ಸಭಾತ್ಯಾಗ ಮಾಡೋರು ಕಷ್ಟ, ಆಮೇಲೆ ಸಭೆ ನಡೆಯಲಾರದ ಹಾಗೆ ಉಪಟಳ ಕೊಡಲಿಕ್ಕೆ ಮುಖ್ಯವಾಗಿರಬೇಕಾದಂಥ ವ್ಯಕ್ತಿಗಳು ಯಾರೂ ಇಲ್ಲವೇ ಇಲ್ಲ. ಅದಕ್ಕಿಂತ ಮಜಾ ಅಂದರೆ,
ಮಮತಾ ಬೇಗಮ್ ಯಾರು ಇವತ್ತು ದೊಡ್ಡ ಶಕ್ತಿ ಈ ದೇಶದಲ್ಲಿ ಅಂತ ತಮ್ಮನ್ನು ತಾವು ಬೆಂಬಲಿಸ್ತಾ ಇದ್ರು, ಅವ್ರಿಗೆ ಆ ಕಡೆ ಸಂಸತ್ನಲ್ಲೂ ಅವಕಾಶ ಇಲ್ಲ, ರಾಜ್ಯಸಭೆಯಲ್ಲಿಯೂ ಇಲ್ಲ, ವಿಧಾನಮಂಡಲದಲ್ಲಿಯೂ ಇಲ್ಲ. ಆ ರೀತಿ ಅಬ್ಬೆ ಪರಿಸ್ಥಿತಿಗೆ ಆಕೆ ಹೋಗಿದ್ದಾರೆ. ಅಲ್ಲಿ ಯಾವ್ಯಾವ ರೀತಿ ಜನರಿಗೆ ಹೊಡೆದ್ರು ಅನ್ನೋದು ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ತೋರಿಸಿದ್ದೀನಿ. ನಮಗೆ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವಯೋಲೇಷನ್ ಇರೋದ್ರಿಂದ ಹೊಡೆದದ್ದು, ಬಡ್ದದ್ದು, ಆಮೇಲೆ ಹಿಂಸೆ ಮಾಡಿದ್ದು, ರಕ್ತವನ್ನು ತೋರಿಸೋದು, ಹೆಣಗಳನ್ನು ತೋರಿಸೋದು ನಮಗೆ ಮೊದಲೇದು ನಮಗೂ ಇಷ್ಟ ಆಗಲ್ಲ. ಎರಡನೇದು ಯೂಟ್ಯೂಬ್ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ಬ್ಲರ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ತೋರಿಸಿದ್ವಿ. ಒಬ್ಬ ಗ್ರಾಮ ಪಂಚಾಯತಿ ಪ್ರಧಾನ ಹೆಣ್ಮಗಳು, ಆಕೆ ಕೂಡ ಇದೇ ರೀತಿ ಕಟ್ಮನಿ ತೊಗೊಂಡದ್ದಕ್ಕೆ ಯಾವ ರೀತಿ ಆಕೆಯನ್ನು ಹೊಡೆದು ಹಲ್ಲೆ ಮಾಡಿದ್ದಾರೆ ಆಕೆಯ ಮೇಲೆ ನೋಡಿ. ಜನ ಮಾಡಿರೋದು ಇದು, ಯಾವ BJP ಅಲ್ಲ. ಆಮೇಲೆ ಆಕೆ ಅಳ್ತಾ ಇದ್ದಾರೆ, ಅದನ್ನು ನೋಡಿ. ಆಮೇಲೆ ಇವರ ಪರಿಹಾರ ಸಾಮಗ್ರಿಗಳಿದ್ವಲ್ಲ, ಆ ಪರಿಹಾರ ಸಾಮಗ್ರಿಗಳನ್ನ ಹೇಗೆ ಮನೆಯಲ್ಲೇ ಇಟ್ಕೊಂಡು ಆಫೀಸ್ಗಳಲ್ಲೇ ಇಟ್ಕೊಂಡಿದ್ರು ಅನ್ನೋದಕ್ಕೊಂದು ವಿಡಿಯೋ ಇದೆ. ಲಕ್ಷ ಲಕ್ಷ ಸಾರಿಗಳು ಅಲ್ಲಿ ಆಫೀಸ್ನಲ್ಲಿ ಕೊಡಿತಾ ಇದ್ದಾವೆ. ಈ ರೀತಿಯಾದಂಥ ಸ್ಥಿತಿಗತಿ ಎಲ್ಲ TMCಯ ಯಾರ್ಯಾರು ಭ್ರಷ್ಟರಿದ್ದಾರೋ, ಯಾರ್ಯಾರು ನೀಚರಿದ್ದಾರೋ, ಯಾರ್ಯಾರು ಈ ರೀತಿಯಾದ ಕೆಲಸ ಮಾಡಿದ್ರೋ ಅವರಿಗೆಲ್ಲ ಮೊಟ್ಟೆ ಟೊಮೆಟೊ ಎರಡೂ ಹೇರಳವಾಗಿ ಅದರಿಂದ ಅವ್ರ ಮೇಲೆ ಹಲ್ಲೆ ಆಗ್ತಾ ಇದೆ. ಬಹುಶಃ ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟೆ ಮತ್ತು ಟೊಮೆಟೊ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರಬೇಕು, ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.